ಏನ್ರಿ ಇದು? ತಮ್ಮ ಸುಖಾಗಮನವನ್ನು ಬಯಸುವವರು ದುಬೈ ಶಿವ, ಶ್ರೀ ಸಿಂಗಾಪುರ್ ಶಂಕರ, ಮಲೇಷ್ಯಾ ಮಾಧವ, ಲಂಡನ್ ಲೋಕೇಶ. ಏನ್ರಿ ಇದು ಹೆಸರುಗಳು? ಅದು ಸ್ವಾಗತ ಕೋರೋರ್ ಪಟ್ಟಿಯಲ್ಲಿ ಅವ್ರ ಕುಟುಂಬಕ್ಕೆ ಸೇರಿರೋರ್ ಹೆಸರನ್ನ ಹಾಕಿದ್ದಾರೆ. ಅದ್ರಲ್ಲಿ ವಿದ್ಯಾವಂತರಾಗಿದ್ರೆ ಅವ್ರು ಓದಿರೋ ಪದವಿನ ಅವ್ರ ಹೆಸರು ಮುಂದೆ ಹಾಕ್ತಾರೆ. ಅದೇ ಓದೇ ಇದ್ರು ವಿದೇಶದಲ್ಲಿ ಕೆಲಸ ಮಾಡಿರೋರಾಗಿದ್ರೆ ಆ ವಿದೇಶದ ಹೆಸರೇ ಹಾಕ್ತಾರೆ. ಈ ರೀತಿ ಹಾಕಿದ್ರೆ ಅದು ಕುಟುಂಬ ಗೌರವದ ವಿಷಯ. ಅಲ್ಲರಿ ಸಿಂಗರ್ರಿ, ಈ ಡಬಲ್ ಡಿಗ್ರಿ PhD ಮಾಡಿರೋರೆ ಕೆಲ್ಸ ಇಲ್ದೆ ಒದ್ದಾಡ್ತಿರ್ಬೇಕಾದ್ರೆ ಏನು ಓದ್ದೆ ಸುಮ್ನೆ ಆ ದೇಶಕ್ಕೆ ಹೋಗಿ ಕೆಲ್ಸ ಮಾಡ್ತಿರೋದಕ್ಕೆ ಅವ್ರ ಹೆಸರು ಮುಂದೆ ದೇಶದ ಹೆಸರು ಹಾಕೊಂಡ್ಬಿಡಿದ ತಕ್ಷಣ ಅವರು ಸೂಪರ್ ಅಂತನಾ? ಇದು ತಪ್ಪಲ್ವೇನ್ರಿ? ಏನು ಚಿಕ್ಕಜ್ಮಾನ್ರೆ, ಇದು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. ನಾನಂತೂ ಚಿಕ್ಕವಳಿರುವಾಗ ಈ ರೀತಿ ಯಾರಾದ್ರೂ ಲಗ್ನ ಪತ್ರಿಕೆ ಕೊಟ್ರೆ ನಾನ್ ಮೊದ್ಲು ನೋಡ್ತಿದ್ದೆ ಅವ್ರ ಹೆಸರು ಮುಂದೆ ಇರೋ ಪದವಿನ. ನಾನು ಆ ರೀತಿನೇ ಚೆನ್ನಾಗಿ ಓದಿ ನನ್ನ ಹೆಸರು ಮುಂದೆ ನಾನು ಓದಿರೋ ಪದವಿನ ಹಾಕಿಸ್ಕೋಬೇಕು ಅಂತ ತುಂಬಾನೇ ಆಸೆ ಇತ್ತು. ಆದ್ರೆ ನಮ್ ತಾಯಿ ತೀರೋಗಿದ್ರಿಂದ ನನ್ ಓದು ಅರ್ಧಕ್ಕೆ ನಿಂತು ಹೋಯ್ತು. ನನ್ನ ಆಸೆಯಾಗಿ ಉಳಿದೋಯ್ತು. ಸಾರಿ ರೀ ಸಿಂಗಾರಿ, ನಿಮಗಿಷ್ಟೆಲ್ಲ ಆಸೆಗಳಿತ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೌದು, ಏನಾಗ್ಬೇಕು ಅಂತ ಆಸೆ ಇತ್ತು? ನನ್ಗೆ ಟೀಚರ್ ಆಗ್ಬೇಕು ಅಂತ ಆಸೆ ಇತ್ತು. ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ನಡೆಸಬೇಕು ಅನ್ನೋ ಆಸೆ ಇತ್ತು. ದೇಶದ ಉತ್ತಮ ಪ್ರಜೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಓ, ತಾವಾಗಾದ್ರೆ ಬರೀ ಸಿಂಗಾರಿ ಕಾದು ಟೀಚರ್ ಸಿಂಗಾರಿ. ಈ ನಿಮ್ಮ ಆಸೆ ನೆರವೇರ್ಲಿಲ್ಲ ಅಂತ ಆಗಾಗ ನಮ್ಮ ಹತ್ರ ಟೀಚರ್ ತರ ಕ್ಲಾಸಸ್ ತಗೋತಾ ಇರ್ತೀರಾ ಅಲ್ವಾ? ಗೊತ್ತಾಯ್ತು ಬಿಡಿ. ಇದೇನ್ರಿ ಇದು? ಚಾಮರಾಜನಗರದ ಮೂಲದವರಾದ ಬೆಂಗಳೂರಿನ ಖ್ಯಾತ ಉದ್ಯಮಿಗಳಾದ ಶ್ರೀ ಚಂದ್ರಶೇಖರ್ ಮತ್ತು ಶ್ರೀಮತಿ ರಾಜೇಶ್ವರಿಯರ ಆಶೀರ್ವಾದದೊಂದಿಗೆ ಅವರ ಪುತ್ರ ಮತ್ತು ಸೊಸೆಯಾದ ಶ್ರೀ ತಾರಕ್ ಮತ್ತು ಶ್ರೀಮತಿ ಮಯೂರಿ ಅವರ ಮುಂದಾಳತ್ವದಲ್ಲಿ ನಮ್ಮ ಮಗನ ವಿವಾಹ ನಡೀತಿದೆ. ಆಕ್ಚುಲಿ ಇದು ಚೆನ್ನಾಗಿರೋದು. ಪರವಾಗಿಲ್ಲ ಕಣ್ರಿ, ನಿಮ್ ಮೂರ್ನವ್ರು ಸಖತ್ ಬುದ್ಧಿವಂತರು. ಎಲ್ಲಿ ಕೊಡಿ, ಇಲ್ಲಿ ಎಲ್ಲಿ? ಅಲ್ಲಲ್ಲಿ ಟೀಚರ್ ಮೇಲೆ ಮೇಲೆ. ನೋಡಿದ್ರೇನ್ರಿ ಸಿಂಗಾರಿ, ಈ ಲಗ್ನ ಪತ್ರಿಕೆ ಮೇಲಾದ್ರೂ ನಮ್ಮಿಬ್ರ ಹೆಸರು ಜೋಡಿಯಾಗೇ ಇದೆ. ಇದನ್ನ ನೋಡಾದ್ರೂ ಖುಷಿ ಬರಲ್ವಾ ಹೇಳಿ? ಆದ್ರೂ ನಮ್ಮಿಬ್ರ ಹೆಸರು ಯಾಕೀಗ ಹಾಕ್ಸಿದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ಯಾ? ನಾನು ನೆಮ್ಮದಿಯಾಗಿರ್ಬಾರ್ದು ಅಲ್ವಾ, ಅದಕ್ಕೆ ಹಾಕ್ಸಿದ್ದಾರೆ. ಇನ್ನು ಏನ್ ಕಾದಿದ್ಯೋ ಏನೋ ಗೊತ್ತಿಲ್ಲ. ಯಾಕ್ರಿ ಸಿಂಗರ್ರಿ, ನಮ್ಮಿಬ್ರು ಹೆಸರು ಹಾಕ್ಸಿರೋದಕ್ಕೆ ನಿಮಗ್ ಖುಷಿ ಆಗ್ತಿಲ್ವಾ? ಯಾಕೆ ಗಾಬರಿ ಆಗ್ತಿದ್ದೀರ? ಏನಾಯ್ತು? ಏನಾಯ್ತಾ? ಇನ್ನು ಏನೂ ಆಗಿಲ್ಲ. ಮುಂದೆ ಏನಾಗತ್ತೆ ಅನ್ನೋದನ್ನ ನೋಡಿ.
ರಾಜೇಶ್ವರಿ, ನಿನ್ಗೆ ತಲೆಗಿಲ್ಲ ಕೆಟ್ಟಿದ್ಯಾ? ಅವ್ರು ಊರಿಂದ ಬಂದು ಪ್ರೀತಿಯಿಂದ ಕೊಟ್ಟಿರೋದೆಲ್ಲ ಹೀಗ್ ಬಿಸಾಡಿದ್ಯಲ್ಲ. ಶುಭ ಕಾರ್ಯ ನಡೆಯೋಕ್ಕೂ ಮುಂಚೆ ಯಾರಾದ್ರೂ ಹೀಗ್ ಮಾಡ್ತಾರ?